ಇಂದು ಸಾಹಿತ್ಯ ಸತ್ಸಂಗದ 10ನೆಯ ದಿನ. ಮುದ್ದುರಾಮ ಮಂಜರಿ. ಇಂದು ನಾವು ಆ ಚೌಪತಿಗಳತ್ತ ಪ್ರಯಾಣಿಸುತ್ತಿದ್ದೇವೆ. ಒಂದು ಕಲ್ಪನೆ, ಒಂದು ಭವ್ಯ ದೇವಾಲಯ, ಬಾಗಿಲುಗಳು ತೆರೆದಿವೆ, ಯಾರೂ ಇಲ್ಲ. ನಾವೊಬ್ಬರೇ ಹೋಗ್ತಾ ಇದ್ದೇವೆ ಆ ಗರ್ಭಗುಡಿಯ ತನಕ. ಅಲ್ಲಿ ಸುಂದರವಾದ ಮೂರ್ತಿಗಳು, ಅಲಂಕರಿತ ಮೂರ್ತಿಗಳು ಇವೆ. ಬಹಳ ಸುಗಂಧಿತವಾದ ವಾತಾವರಣವಿದೆ. ಕೈ ಮುಗಿದು ನಮಸ್ಕರಿಸುತ್ತೇವೆ. ಯಾರು ಅವರು? ರಾಮ, ಸೀತಾತಾಯಿ, ಲಕ್ಷ್ಮಣ, ಭರತ, ಶತ್ರುಘ್ನ, ಕೆಳಗೆ ಹನುಮಂತ ದೇವರು. ಈ ಶ್ರೇಷ್ಠ ಭಾವದಿಂದ ನಾವು ಒಳಗಿನ ಮುದ್ದು ರಾಮ ಮಂಜರಿಯತ್ತ ಸಾಕ್ತಾ ಇದ್ದೇನೆ. ಒಟ್ಟು ಚೌಪದಿಗಳು 1026. ಕ್ಷಮಿಸಿ, ನಾನು ಎಲ್ಲವನ್ನೂ ಓದಿ ವಾಚಿಸಿ ಹಾಡಿ ಸಂತೋಷಿಸಲಾರೆ. ಪ್ರತಿ ಪ್ರಕರಣದಲ್ಲಿಯೂ ಕೆಲವನ್ನು ಮಾತ್ರ ಕಠಿಣ ಶಬ್ದಾರ್ಥಗಳನ್ನು ಆ ಚೌಪದಿಗಳಲ್ಲಿ ಬಂದಾಗ ಹೇಳ್ತೇನೆ. ಆ ಚೌಪದಿಯ ಸಾರವನ್ನು ಸಹ ನಾನು ನನಗೆ ತಿಳಿದಷ್ಟು ನಿವೇದಿಸುತ್ತೇನೆ, ಮತ್ತೆ ವಾಚನ ಮಾಡುತ್ತೇನೆ ಮುಗಿಯುವಾಗ. ಪ್ರತಿ ಚೌಪದಿ ಯಾವ ಸಂಕಲನದಿಂದ ಬಂದಿದೆ? ಏಕೆಂದರೆ 10 ಸಂಕಲನಗಳಿಂದ ಆದದ್ದು ಈ ಮುದ್ದುರಾಮ ಮಂಜರಿ. ಆದ ಕಾರಣ ನಾನು ಈಗ ಏನು ಮಾಡ್ತೇನೆ ಅಂತಂದರೆ, ಮೊದಲು ಪ್ರಕರಣ 1 ನೇರವಾಗಿ ಹೋಗೋಣಂತ ಪ್ರಕರಣ 1 ನಾನು ಕೈಗೆ ಎತ್ತಿಕೊಳ್ತಾ ಇದ್ದೇನೆ. ಪ್ರಕರಣ 1. ಆ ಪ್ರಕರಣ 1ರಲ್ಲಿ ಇರುವಂಥ ಆ ಶಿರೋನಾಮೆ, ಅದಕ್ಕೆ ನಂಬರ್ ಇಲ್ಲ, ಬರೀ ಪ್ರಕರಣದ ನಂಬರು. ಆದರೆ ಆ ಒಳಗಿನ ಪುಟದಲ್ಲಿ ಪ್ರಕರಣದ ಪ್ರಾರಂಭದಲ್ಲಿದೆ. ಅದನ್ನು ನಾನು ಇಂದು ಪ್ರಾರ್ಥನೆ ಅಂಥೇಳಿ ವಾಚನ ಮಾಡ್ತೇನೆ, ಮುಂದುವರಿತೇನೆ. ಅದು ಪ್ರಾರ್ಥನೆ, ನಾನು ವಾಚನ. ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ. ನೆನೆದಾರ ಹನುಮಂತ ಸಾಗರವ ದಾಟಿದನು, ನಮಿಸೋ ಆ ಮಹಿಮನಿಗೆ ಮುದ್ದು ರಮ. ನಮಿಸೋ ಆ ಮಹಿಮನಿಗೆ ಮುದ್ದು ರಾಮ. ನೋಡಿ, ಯಾಕೆ ಇದನ್ನು ಹೇಳಿದೆ ಅಂದರೆ, ಇದರೊಳಗೆ ಶ್ರೀರಾಮನಾಮದ ಮಹಿಮೆ ಇದೆ. ಶ್ರೀರಾಮನಾಮದ ಒಂದು ಮಹಿಮೆ ಇದೆ ಅಲ್ಲ ಆ ಚೌಪದಿ. ಆಮೇಲೆ ಮತ್ತು ಅವ ರಾಮಭಕ್ತ ಹನುಮಂತ ಏನು ಮಾಡಿದ? ಶ್ರೀರಾಮನ ಸ್ಮರಣೆಯನ್ನು ಮಾಡಿ ಸಮುದ್ರವನ್ನು ಜಿಗಿದ ಅಂತ ಏನು ಹೇಳ್ತೇವೆ, ಅದು ಒಂದು ಹೌದು ಮಹಿಮನೆ. ಈ ಅಪೂರ್ವ ಸಾಧನೆ, ಆ ಅಪೂರ್ವ ಮಹಾಸ್ಮರಣೆ ಶ್ರೀರಾಮನಾಮ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಅನ್ನುವಂಥ ಅದ್ಭುತವಾದಂಥ ಕೋಟಿ ಕಂಠಗಟ್ಟಲೆ ಭಾರತದಲ್ಲಿ ಇದನ್ನು ಮಂತ್ರ ಜಪ ಮಾಡ್ತಾರೆ. ಇರಲಿ, ನನ್ನ ಒಂದು ಸಾತ್ವಿಕ ಊಹೆ ಏನಿದೆ ಅಂದರೆ, ಈಗ ಅವರು 10,000 ಚೌಪದಿಗಳನ್ನಾಗಲಿ 30,000 ಚೌಪದಿಗಳನ್ನಾಗಲಿ ಏನು ಬೇಕಾದ ಈ ಚೌಪದಿಯನ್ನು ಬಹುಶಃ ಅವರು ಮೊಟ್ಟ ಮೊದಲು ಬರೆದಿರಬೇಕು. ಈಗ ನಾನು ಮೂಲ ಏನಪ್ಪ ಅಂತಂದರೆ, ಆ ಪ್ರಕರಣದ ಪ್ರಾರಂಭದಲ್ಲಿ ಇದ್ದಂತಹ ಆ ಒಂದು ಇಡೀ ಪ್ರಕರಣಕ್ಕೆ ಒಂದು ಶಿರೋನಾಮೆಯನ್ನು ಕೊಟ್ಟಿದ್ದಾರೆ ಅವರು. ಏನು ಅಂದರೆ, ದೈವ ಕೃಪೆ ಗೆಣೆಯುಂಟೆ ? ದೈವ ಕೃಪೆ ಗೆಣೆಯುಂಟೆ.
ನನಗೆ ಕ್ವಶನ್ ಮಾರ್ಕ್ಕಿಂತ ಉದ್ಗಾರವಾಚಕ ಹಾಕಿದ್ದರೆ ಹೆಚ್ಚಿಗೆ ಸೇರ್ತಿತ್ತು ಅನ್ನಿಸ್ತದೆ. ಇರಲಿ, ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ರುಚಿ. ಈ ನೋಡಿ, ದೈವ ಕೃಪೆಗೆ ಎಣೆ ಉಂಟೆ. ಇದು ಇಲ್ಲೇ ಏನಾಗಿದೆ ಅಂತಂದ್ರೆ, ಈ ಚೌಪದಿಯ ಶ್ರೇಷ್ಠತೆ ಏನಪ್ಪ ಅಂತಂದ್ರೆ, ದೈವ ಕೃಪೆಗೆ ಎಣೆ ಉಂಟೆ. ಒಂದು ಬಿಡಿಸಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ದೈವ ಅಂದರೆ ಏನಪ್ಪ? ದೈವ ಅಂದರೆ ಫಸ್ಟ್ ಅರ್ಥ ದೇವರು. ಫಸ್ಟ್ ಅರ್ಥ ದೇವರು, ದೇವರು ಅಂತ ಹೇಳ್ತೇವೆ. ಅದಕ್ಕಿಂತ ನಮ್ಮ ಶ್ರೀ ವೆಂಕಟ ಸುಬ್ಬಯ್ಯನವರು ಪರಮಾತ್ಮ, ಅಧಿಕಾರಿ, ಒಡೆಯ, ಜನ್ಮಾಂತರದ ಪುಣ್ಯಫಲ, ಅದೃಷ್ಟ ಭಾಗ, ದೆವ್ವ ಭೂತ, ಕುಲದ ಹಿರಿಯರು, ಆಮೇಲೆ ಇದು ಸಂಸ್ಕೃತ ನಾಮಪದ, ದೇವರಿಗೆ ಸಂಬಂಧಿಸಿದ ಅಂಥೇಳಿನೂ ಅದೇ ದೈವ ಸಾಕ್ಷಾತ್ಕಾರ ಅಂತೇವಿ, ದೈವಾಧೀನರಾದರು ಅಂತೇವಿ ಅಲ್ಲ. ದೈವ ಈ ಶಬ್ದದ ಅರ್ಥ. ಈಗ ಇನ್ನೊಂದು ಬರುತ್ತೆ ನಮಗೆ ಅರಿಯಲಾರ ಶಬ್ದ, ಎಣೆ ಉಂಟೆ. ದೈವ ಕೃಪೆಗೆ ಎಣೆ ಉಂಟೆ. ಎಣೆ, ಈ ಎಣೆ ಶಬ್ದನೂ ಸಹ ಇದು ದೇಶೀಯ ಶಬ್ದ. ದೇಶೀಯ ಶಬ್ದ, ನಾಮಪದ ಅಂದ್ರೇನು? ಸಮವಾದುದು, ಜೋಡಿಯಾದುದು, ಸಾಟಿಯಾದುದು, ಜತೆಯಾದುದು. ಅಂದರೆ ಆ ದೈವ ಕೃಪೆಗೆ ಯಾವುದಾದ್ರೂ ಸಮವಾದುದು ಇದೆಯಾ? ಜೋಡಿಯಾದುದು ಇದೆಯಾ? ಜತೆಯಾದುದು ಇದೆಯಾ ಎನ್ನುವಂತಹ ಒಂದು ಉದ್ಗಾರವಾಚಕ ಶಬ್ದವನ್ನು ಇಲ್ಲಿ ಅವರು ಬಳಸಿದ್ದಾರೆ. ಅಲ್ಲ, ಕ್ವಶನ್ ಮಾರ್ಕ್ ಅವರು ಬಳಸಿದ್ದಾರೆ. ಈಗ ಏನಾಗಿಬಿಡ್ತು, ನಮ್ಮ ಇದರ ಅರ್ಥ ಶಿರೋನಾಮೆಯ ಅರ್ಥ ಆಯಿತು. ಈಗ ನಾನು ಸರಳವಾಗಿ ಆ ಚೌಪದಿಯನ್ನು, ಇದಕ್ಕೆ ನಂಬರ್ ಇಲ್ಲ, ಈ ಪ್ರಕರಣದ ಕೆಳಗೆ ನಂಬರ್ ಕೊಟ್ಟಿಲ್ಲ ಆತ. ಅವನೊಲುಮೆ ಮಳೆ ಸುರಿಯೇ ಬಾಳ ಕೆರೆ ಸುಂದರವೋ, ದೈವ ಮುನಿದರೆ ಆಗ ಭಾವ ಅತಿ ಬರಡೋ, ಕೃಪೆ ಅವನದಿರೆ ನಮಗೆ ಬಾಳು ಸೊಗಸಿನ ಬೀಡೋ, ಕರುಣೆ ದೇವನ ಕಣ್ಣೋ ಮುದ್ದು ರಾಮ, ಕರುಣೆ ದೇವನ ಕಣ್ಣೋ ಮುದ್ದು ರಾಮ. ಅದ್ಭುತ. ಎಲ್ಲ 4 ಲೈನ್ ಉದ್ಗಾರವಾಚಕ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವನ ಒಲುಮೆ, ಅವನ ಒಂದು ಒಲುಮೆ ಅಂದರೆ ಅವನ ಪ್ರೀತಿ, ಅವನ ಅದು ಧಾರಾಕಾರವಾಗಿ ಬಂದಾಗ ನಮ್ಮ ಜೀವನ ಭಾಳ ಕೆರೆ ಸುಂದರವು. ದೈವ ಮುನಿದರೆ ಅದರ ಅಕಸ್ಮಾತ್ ಅದು ನಮಗೆ ಅನುಕೂಲವಾಗಿ ಇರದಿದ್ದಾಗ ಬರಡು, ಇದು ದೇಶೀಯ ಶಬ್ದ, ನಿಸ್ಸಾರವಾಗಿ ಬಿಡ್ತದೆ ಅಂತ ಹೇಳ್ತದೆ. ಆಮೇಲೆ ಕೃಪೆ ಅವನದಿರೆ ನಮಗೆ ಬಾಳು ಸೊಗಸಿನ ಬೀಡೋ, ಅವನ ಆಶೀರ್ವಾದ, ಅವನ ಒಂದು ಇದು ಇದ್ದಾಗ ನಮ್ಮ ಜೀವನ ಸುಂದರವಾಗಿ ಆಗ್ತದೆ ಅಂಥೇಳಿ ಕರುಣೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಕರುಣೆ ದೇವನ ಕಣ್ಣು. ಯಾವಾಗಲೂ ದೇವರು ಕರುಣೆ, ದೇವರು ಅಂದ್ರೆ ಕರುಣೆ. ಕಣ್ಣು ದೇಹಕ್ಕೆ ಎಷ್ಟು ಮಹತ್ವದ ನೋಡ್ರಿ, ಅಷ್ಟು ಮಹತ್ವ ಕರುಣೆ. ಅದಕ್ಕೆ ಕರುಣೆ ದೇವನ ಕಣ್ಣು ಅಂತ ಹೇಳ್ತಾರೆ. ಈ ಒಂದು ಚೌಪದಿ, ಅವನೊಲುಮೆ ಮಳೆ ಸುರಿಯೇ ಬಾಳ ಕೆರೆ ಸುಂದರವೋ, ಇದು 3ನೇ ಸಂಕಲನದಿಂದ ಆರಿಸಿಟ್ಟಿದ್ದಾರಲ್ಲಿ. ಮುದ್ದು ರಾಮನ ಅರಿವಿನೊಳಗೆ 152ನೆಯ ಪದ್ಯವಿದು. ಅದ್ಭುತ ಅಲ್ಲ? ಮತ್ತೆ ನಾಳೆ ಹೋಗ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ನಾನು ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನೋ, ನಮಿಸೋ ಆ ಮಹಿಮನಿಗೆ ಮುದ್ದು ರಾಮ
ನಮಿಸೋ ಆ ಮಹಿಮನಿಗೆ ಮುದ್ದು ರಾಮ.